ದಕ್ಷಿಣ ಏಷ್ಯಾದ 5 ದೇಶಗಳಲ್ಲಿ ಇವತ್ತು ಭೂಕಂಪನ ಉಂಟಾಗಿರೋದು. ಮ್ಯಾನ್ಮಾರ್, ಥೈಲ್ಯಾಂಡ್, ಭಾರತ, ಬಾಂಗ್ಲಾದೇಶ, ಚೀನಾದಲ್ಲಿ ಭೂಮಿ ನಡಗಿರೋದಿಲ್ಲಿ. ಮ್ಯಾನ್ಮಾರ್, ಥೈಲ್ಯಾಂಡ್ನಲ್ಲಿ ಭಾರೀ ಅನಾಹುತ ಸಂಭವಿಸಿದೆ. ಇಲ್ಲಿ ತುಂಬ ಜಾಸ್ತಿ ಎಫೆಕ್ಟ್ ಆಗಿರ್ತಕ್ಕಂಥದ್ದು ಒಂದು ಮ್ಯಾನ್ಮಾರ್ ಎನ್ನುವುದು ಥೈಲ್ಯಾಂಡಲ್ಲಿ. ಉಳಿದ ದೇಶಗಳಲ್ಲಿ ತುಂಬ ಹಾನಿಯಾಗಿಲ್ಲ, ಆದರೆ ಮ್ಯಾನ್ಮಾರ್ ಮತ್ತು ಥೈಲ್ಯಾಂಡಲ್ಲಿ ಮಾತ್ರ ಭಾರೀ ಅನಾಹುತ ಸಂಭವಿಸಿದೆ. ಇಲ್ಲಿ ಅನೇಕರು ಪ್ರವಾಸಕ್ಕೆ ಹೋಗ್ತಾ ಇರ್ತಾರೆ, ಮ್ಯಾನ್ಮಾರ್ಗೆ ಹೋಗ್ತಾರೆ, ಥೈಲ್ಯಾಂಡ್ಗೆ ಅಥವಾ ಬ್ಯಾಂಕಾಕೆಲ್ಲ ಹೋಗ್ತಾ ಇರ್ತಾರೆ. ಇನ್ನೇನು ಸಮ್ಮರ್ ಹಾಲಿಡೇಸ್ ಶುರುವಾಗಿದೆ, ಮಕ್ಕಳಿಗೆ ಪ್ರವಾಸಕ್ಕೆ ಹೋಗೋಣ ಎಲ್ಲ ಹೋಗಿರಬಹುದು. ಇದೇ ಸಂದರ್ಭದಲ್ಲಿ ಈ ಥರದ್ದಾಗಿದೆಯಲ್ಲ, ಯಾರೆಲ್ಲ ಇದ್ದಾರಪ್ಪ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ದೆಹಲಿ, ಕೋಲ್ಕತ್ತಾ, ಇಂಫಾಲ್, ಮಣಿಪುರದಲ್ಲಿಯೂ ಕೂಡ ಭೂಕಂಪನ ಉಂಟಾಗಿದೆ. ದೆಹಲಿನೇನು ಬಿಟ್ಟಿಲ್ಲ, ಇದು ಭೂಕಂಪ ದೆಹಲಿಯಲ್ಲೂ ಆಗಿದೆ, ಕೋಲ್ಕತ್ತಾದಲ್ಲೂ ಆಗಿದೆ, ಇಂಫಾಲ್ನಲ್ಲೂ ಆಗಿದೆ, ಮಣಿಪುರದಲ್ಲೂ ಆಗಿದೆ. ಅಂದರೆ ಇಲ್ಲಿ ಅಲ್ಲಿನಷ್ಟು ತೀವ್ರತೆಯಲ್ಲಿ ಆಗಿಲ್ಲದೆ ಇರಬಹುದು, ಆದರೆ ಭೂಕಂಪ ಅಂತ ಇಲ್ಲಿ ದಾಖಲಾಗಿದೆ. ಮ್ಯಾನ್ಮಾರ್ನಲ್ಲಿ 3ನೇ ಬಾರಿಗೆ ಭೂಕಂಪನ ಉಂಟಾಗಿದೆ. ರಿಕ್ಟರ್ ಮಾಪಕದಲ್ಲಿ 4.3ರಷ್ಟು ತೀವ್ರತೆ ದಾಖಲಾಗಿದೆ. ಅಂದರೆ ಈಗ ಒಂದು ಮರ ಗಾಳಿ ಬಂದಾಗ ಅಲ್ಲಾಡೋದಕ್ಕೂ ಸುಂಟ್ರು ಗಾಳಿ ಬಂದಾಗ ಅದು ಬುಡಮೇಲೆ ಕಿತ್ಕೊಂಡು ಹೋಗೋ ವ್ಯತ್ಯಾಸ ಇಲ್ವಾ? ಈ 4.3, 5 ಎಲ್ಲ ಒಂದು ಕಟ್ಟಡವನ್ನು ಸ್ವಲ್ಪ ಮಟ್ಟಿಗೆ ಕಂಪಿಸುವಂತೆ ಮಾಡಬಹುದು, ಅಂದರೆ ಬೀಳಿಸುವಷ್ಟು ಶಕ್ತಿ ಈ ಭೂಕಂಪಕ್ಕಿರಲ್ಲ. ಜೊತೆಗೆ ಎಷ್ಟು ನಿಮಿಷದ ಕಾಲ ಇದು ಸಂಭವಿಸ್ತು ಅನ್ನೋದು ಕೂಡ ಮ್ಯಾಟ್ರ್ ಆಗುತ್ತೆ ಇಲ್ಲಿ. ನೋಡಿ, ಅಲ್ಲಿ ಇನ್ನೊಂದು ಕಡೆ ನಾವು ಚೆಕ್ ಮಾಡಿದಾಗ ರಿಕ್ಟರ್ ಮಾಪಕದಲ್ಲಿ ಮ್ಯಾನ್ಮಾರಲ್ಲಿ 3ನೇ ಬಾರಿಗೆ ಭೂಕಂಪ ಆಗಿದೆಯಲ್ಲ, 4.3ರಷ್ಟು ತೀವ್ರತೆ ಅದರಲ್ಲಿತ್ತು. ಮ್ಯಾನ್ಮಾರಲ್ಲೇ ಸಿಕ್ಕಾಕೊಂಡಿದ್ದು ಕನ್ನಡಿಗರು. ಭೂಕಂಪದಲ್ಲಿ ಸಿಲುಕಿದ್ದ 300-400 ಕನ್ನಡಿಗರು ಇದೀಗ ಸುರಕ್ಷಿತ ಅಂತ ಗೊತ್ತಾಗಿದೆ. ಲಕ್ಕಿಲಿ ಅದೃಷ್ಟವಶಾತ್ 300-400 ಕನ್ನಡಿಗರು ಸುರಕ್ಷಿತರಾಗಿದ್ದಾರೆ. ಇಲ್ಲಿ ವಿಡಿಯೋ ಮಾಡಿ ಇದರ ಬಗ್ಗೆ ಕನ್ನಡಿಗರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಚಂದ್ರ ಲೇಔಟ್ನಲ್ಲಿ ನಿವಾಸಿ. ನಾವು ಬ್ಯಾಂಕಾಕ್ಗೆ ಮೀಟಿಂಗ್ ಅಂತ ಬಂದಿದ್ವಿ. ಸೊ ನಮ್ಮ ಸ್ನೇಹಿತರೆಲ್ಲ ಇಲ್ಲಿದ್ದಾರೆ. ಸೊ ನಾವು ಒಂದು 300-400 ಜನ ಬಂದಿದ್ವಿ ಇಂಡಿಯಾದಿಂದ. ಇಲ್ಲಿ ಅರ್ಥಕ್ವೇಕ್ ಆದಾಗ ನಾವೆಲ್ಲ ರೂಮಲ್ಲಿದ್ವಿ. ನಾವು 22ನೇ ಮಾಡಿಲಿದ್ವಿ. ನಮ್ಮ ಕೆಲವು ಫ್ರೆಂಡ್ಸ್ಗಳೆಲ್ಲ 25-26ನೇ ಫ್ಲೋರಲ್ಲಿ. ಇದೀಗ ಬ್ಯಾಂಕಾಕ್ನಿಂದ ಕನ್ನಡಿಗ ಶಿವು ನಮ್ಮೊಂದಿಗೆ ಸಂಪರ್ಕ ಇದ್ದಾರೆ. ಶಿವು ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಹುಷಾರಾಗಿದ್ದೀರಾ? ಹಾ, ಹುಷಾರಾಗಿದ್ದೇನೆ. ಹೇಳಿ, ನೀವೆಲ್ಲ ಎಲ್ಲಿ ಹೋಗಿದ್ರಿ, ಯಾವತ್ತು ಹೋಗಿದ್ರಿ? ನೀವಿದ್ದಂತ ಪ್ರದೇಶದಲ್ಲೂ ತುಂಬಾ ಎಫೆಕ್ಟ್ ಆಯ್ತಾ, ಏನ್ ಕಥೆ ಅಂತ? ಎಫೆಕ್ಟ್ ಆಗಿದೆ, ಹೌದು. ಬಿಲ್ಡಿಂಗ್ಸ್ ಎಲ್ಲ ಡ್ಯಾಮೇಜ್ ಆಗಿದೆ, ತುಂಬಾ ಎಫೆಕ್ಟ್ ಆಗಿದೆ. ಇದು ಲೈಫ್ ಅಲ್ಲಿ ನಂದು ಫಸ್ಟ್ ಟೈಮ್ ಈ ತರ ಇಷ್ಟು ಇದ್ರಲ್ಲಿ ಅರ್ಥಕ್ವೇಕ್ ನೋಡುದು ನಾನು. ಅಂದ್ರೆ ಮಧ್ಯಾಹ್ನ ನಾನು ಊಟಕ್ಕೆ ಹೋಗಿದ್ದೆ, ರೆಸ್ಟೋರೆಂಟ್ ಹತ್ರ ಒಳಗೆ ಹೋಗುವಾಗ್ಲೇ ಅಂದ್ರೆ ನಮ್ಗೆ ಒಮ್ಮೆಲೆ ಇದು ಆಯ್ತು, ಅಂದ್ರೆ ತಲೆ ಸುತ್ತ ಹಾಗೆ ಆಯ್ತು. ಅಂದ್ರೆ ಅರ್ಥಕ್ವೇಕ್ ಬಂದ್ಮೇಲೆ ಅಂದ್ರೆ ಅದು ನನ್ಗೆ ಆಯ್ತು, ನಾನು ಏನು ಬೀಳ್ತಾ ಇದ್ದೇನೆ ಆ ತರ ಇದಾಯ್ತು. ಮತ್ತೊಂದು 2 ಮಿನಿಟ್ಸ್ ಲೈಕ್ ತುಂಬಾ ಇದಿತ್ತು, ಸ್ಟ್ರಾಂಗ್ ಇತ್ತು ಆಕ್ಚುಲಿ. ಅಂದ್ರೆ ಎರಡು ನಿಮಿಷದ ಕಾಲ ಭೂಮಿ ಕಂಪಿಸಿದಂತ ಅನುಭವ ಆಯ್ತಾ? ಹಲೋ, ಎರಡು ನಿಮಿಷದ ಕಾಲ ಭೂಮಿಯಲ್ಲಿ ಕಂಪಿಸಿದ್ದ ಅಲ್ಲಿ? ಹೌದೌದು, 2 ನಿಮಿಷ ಕಾಲ ಇದಿತ್ತು. ಅಂದ್ರೆ ಎಲ್ಲ ಭೂಮಿ ನಂತರ ಫುಲ್ ಅಲ್ಗಾಡಿತ್ತು. ಅಂದ್ರೆ ನಾನ್ಸ ಸ್ವಲ್ಪ ಇದು ಅಂದ್ರೆ ನಾವೆಲ್ಲ ಗ್ರೌಂಡ್ ಜಾಗಕ್ಕೆ ಹೋದೆ, ಓಪನ್ ಗ್ರೌಂಡ್ಗೆ, ಮತ್ತೆ ಓಡಿಕೊಂಡು ಎಲ್ರು ಆ ಕಡೆ ಹೋದ್ವಿ. ಈಗ ಅಲ್ಲಿ ಯಾವ್ದಾವ್ದೋ ಬಿಲ್ಡಿಂಗ್ ಎಲ್ಲ ಬಿದ್ದು ಹೋಗಿದೆಯಲ್ಲ ಶಿವು? ಅಲ್ಲಿ ಯಾವ್ದೋ ಬಿಲ್ಡಿಂಗ್ ಬಿದ್ದಿದೆ, ಇಲ್ಲಿ ಯಾವ್ದೋ ಕಟ್ಟಡ ಕಾರ್ಮಿಕರಿದ್ರು ಅಂತೆಲ್ಲ ಹೇಳ್ತಾರಲ್ಲ, ನೀವೇನಾದ್ರೂ ಬಿಲ್ಡಿಂಗ್ ಅದು ಕೆಲಸ ಚಾಲಿತ, ಅದು ಆ ಬಿಲ್ಡಿಂಗ್ ಬಿದ್ದಿದೆ ಒಂದು. ಬಟ್ ಎಷ್ಟವರೆಗೆ ಡೆತ್ ಇದು ಬರ್ಲಿಲ್ಲ. ಹೌದೌದು, ಅಂದ್ರೆ ನಾವು ಬಿಲ್ಡಿಂಗ್ ಅಲ್ಲೆಲ್ಲ ಆಫೀಸ್ ಅಲ್ಲಿದ್ದವರು, ನನ್ನ ಫ್ರೆಂಡ್ಸ್ ಎಲ್ಲ ಆಫೀಸ್ ಅಲ್ಲಿ ಇದ್ರು. ಅವ್ರಿಗೆಲ್ಲ ಅಂದ್ರೆ ಈಗ ಜೋಕಾಲಿಯಲ್ಲಿ ಕುತ್ಕೊಂಡ ಹಾಗೆ ಆಗಿತ್ತು. ಅಂದ್ರೆ ಫುಲ್ ಮೇಲೆ ಎಲ್ರು ಹೆದ್ರು ಬಿಟ್ರು, ಪ್ಯಾನಿಕ್ ಆಗಿದ್ರು ಎಲ್ರು ಆಗ. ಅಲ್ಲ, ನೀವು ಯಾವ್ದಾದ್ರು ಇನ್ನು ಈಗ 24 hours ಅಲರ್ಟ್ ಕೊಟ್ಟಿದ್ದಾರೆ ಗವರ್ಮೆಂಟ್. ಅಂದ್ರೆ ಎಲ್ಲ ಎಲ್ಲಿ ಯಾವ ಬಿಲ್ಡಿಂಗ್ ಅಲ್ಲಿ ಪ್ರಾಬ್ಲಮ್ ಉಂಟು ಆ ಬಿಲ್ಡಿಂಗ್ ಅಲ್ಲಿ ಅಲೌ ಮಾಡ್ಲಿಲ್ಲ. ಈಗ ನಮ್ ಬಿಲ್ಡಿಂಗ್ ಈಗ ಜಸ್ಟ್ ಓಪನ್ ಮಾಡಿದ್ರು, ಇಲ್ಲಾಂದ್ರೆ ಎಲ್ರು ಹೊರಗೆ ಇದ್ರು. ಎಲ್ಲ ಆಫೀಸಸ್ ಮತ್ತೆ ಮಾಲ್ಸ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಯಾವತ್ತು ನೀವು ಹೋಗಿದ್ದು, ಯಾವತ್ತು ವಾಪಸ್ ಬರ್ಬೇಕು ಅಂತ ನಿಮ್ ಪ್ಲಾನ್ ಇದೆ ಅಲ್ಲಿಂದ ಅಂತ? ಇಲ್ಲ, ನಾನು ಇಲ್ಲೇ ಇರುದು ಆಕ್ಚುಲಿ. ನಾನು ಲಾಸ್ಟ್ 14 years ಇಂದ ಇಲ್ಲೇ ಇದ್ದೇನೆ. ಈಗ ನೀವೆಲ್ಲಾದ್ರೂ ಸೇಫ್ ಅಂತ ಏನಾದ್ರು ಇದೆಯಾ ನಿಮ್ಗೆ? ಅಲ್ಲಿಂದ ಏನಾದ್ರು ಬೇರೆ ಕಡೆ ಏನಾದ್ರು ಅಲ್ಲಿಂದ ಹೋಗ್ಲಿಕ್ಕಿದ್ಯಾ ನೀವು? ಏನ್ ಕಥೆ ಅಂತ?
ಅದೇ ಈಗ ನೋಡ್ತಾ ಇದ್ದೇವೆ ಏನ್ ಮಾಡುದಂತ ಗೊತ್ತಿಲ್ಲ. ಹಾಗೆ ನಾನೀಗ ನನ್ನ ಅಪಾರ್ಟ್ಮೆಂಟ್ ಅಲ್ಲಿ ಹೋಗಿ ನೋಡಿದೆ, ಅಷ್ಟೇನು ಇದಾಗ್ಲಿಲ್ಲ. ಏನು ಹೊರಗಡೆಯಿಂದ ಸ್ವಲ್ಪ ಕ್ರ್ಯಾಕ್ ಎಲ್ಲ ಬಿದ್ದಿದೆ, Okay. ಬಟ್ ನನ್ ರೂಮ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಹಾಂ ಹಾಂ ಹಾ, ಅದು ಸಹ ನೋಡ್ತಾ ಇದ್ದೇವೆ ನಾವು ಫ್ರೆಂಡ್ಸ್. ಈಗ ಎಲ್ಲಾದ್ರೂ ಹೊರಗೆ ಹೋಗುವ, ಬೇರೆ ಪ್ರೊವಿನ್ಸ್ ಅಂದ್ರೆ ಇಲ್ಲಿಂದ ಸ್ವಲ್ಪ ಒಂದು 100 ಕಿಲೋಮೀಟರ್ ದೂರ ಹೋದ್ರೆ ಅಲ್ಲೇನು ಪ್ರಾಬ್ಲಮ್ ಆಗ್ಲಿಲ್ಲ, ಆ ಏರಿಯಾಕ್ಕೆ ಹೋಗುವನಂತ ಎಲ್ಲ ಪ್ಲಾನ್ ಮಾಡ್ತಾ ಇದ್ದಾರೆ ಅಲ್ಲಿ. ಓಕೆ, ಅಂದ್ರೆ ಈಗ ನೀವು ಕಣ್ಣಾರೆ ಯಾವ್ದಾದ್ರು ನೋಡಿದ್ರ ಅಲ್ಲಿ ಬಿಲ್ಡಿಂಗ್ ಬಿದ್ದದ್ದು, ಜನ ಚೀರಾಡಿದ್ದು ಕಿರ್ಚಾಡಿದ್ದು ನೋಡಿದ್ರ ಕಣ್ಣಾರೆ? ನಾವೆಲ್ಲ ಓಡ್ ಬರುದೆಲ್ಲ ಕಣ್ಣಾರೆ ನೋಡಿದೆ. ನಾನು ಹೋದ ರೆಸ್ಟೋರೆಂಟ್ ಅಲ್ಲೇ ಅಲ್ಲಿಂದ ಎಲ್ರು ಹೊರಗೆ ಬಂದ್ರು, ಎಲ್ಲ ಕಡೆ ಎಲ್ಲ ಎಲ್ಲಿ ಇದ್ದವ್ರು ಹೆದರ್ಕೊಂಡು ಎಲ್ಲ ಓಡಿ ಬಂದಿದ್ದಾರೆ ಹೊರಗಡೆ. ಒಂದ್ ಸ್ವಲ್ಪ ಸಮಯಕ್ಕೆ ಎಲ್ಲ ಫುಲ್ ರೋಡ್ ಎಲ್ಲ ಬ್ಲಾಕ್ ಆಯ್ತು, ಎಲ್ಲ ಅಂದ್ರೆ ಎಲ್ರು ರೋಡಿಗೆ ಬಂದ್ರು, ಮತ್ತೆ ರೋಡ್ ಸಹ ಬ್ಲಾಕ್ ಆಯ್ತು, ಎಲ್ಲ ಇದಾಯ್ತು, ಒಮ್ಮೆ ಪ್ರಾಬ್ಲಮ್ ಆಯ್ತು ಎಲ್ಲ. ಈಗ್ಲೂ ಜನಗಳೆಲ್ಲ ಮೋಸ್ಟ್ಲಿ ಹೊರಗೇನೆ ಇದ್ದಾರೆ, ಹೊರಗೆ ಒಳಗೆ ಹೋಗ್ಲಿಕ್ಕೆ ಹೆದರ್ತಾರೆ ಈಗ. ಅಲ್ಲಿ ಈಗ ಒಂದು ಬ್ಯಾಂಕಾಕ್ ಅಂತ ಬಂದಾಗ ಅದು ಪ್ರವಾಸಿ ತಾಣ, ಅದು ಶಿವು ಪ್ರವಾಸಿ ತಾಣ. ಅಲ್ಲಿ ಆ ಸರ್ಕಾರ ಹೌದು. ಜನಗಳ ಬಗ್ಗೆ ಯಾವ ತರ ಕೇರ್ ಮಾಡ್ತಾರೆ ಅವರು? ಅಲ್ಲಿ ಏನ್ ಪ್ರಿಕಾಷನ್ಸ್ ಕೊಡ್ತಾ ಇದ್ದಾರೆ ನಿಮಗೆ ಅಂತ? ತುಂಬಾ ಒಳ್ಳೆ ಕೇರ್ ಮಾಡ್ತಾರೆ, ಅದ್ರಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ. ಅಂದ್ರೆ ಪೊಲೀಸ್ನವರು ಸಹ ಎಲ್ಲ ರೋಡ್ ಅಲ್ಲಿ ಎಲ್ರು ಬಂದು ಕೂತ್ಕೊಂಡಿದ್ದಾರೆ, ಅವ್ರಿಗೂ ಸಹ ಎಲ್ಲ ಹೆಲ್ಪ್ ಮಾಡ್ತಾ ಇದಾರೆ, ಎಲ್ಲ ಕೇರ್ ಮಾಡ್ತಾ ಇದಾರೆ. ಹ್ಮ್ ಆತರ ಏನು ಪ್ರಾಬ್ಲಮ್ ಇಲ್ಲ ಆತರ ಅಂದ್ರೆ. ಹಾ, ನೀವಿರುವ ಪ್ಲೇಸ್ ನಿಂದ ಎಷ್ಟು ರೇಡಿಯಸ್ ಅಲ್ಲಿ ತುಂಬಾ ಹಾನಿಯಾಗಿದೆ, ಕಟ್ಟಡಗಳಲ್ಲಿ ಬಿದ್ದಿವೆ, ಅಲ್ಲಿ ಎಷ್ಟು ಜನಕ್ಕೆ ತೊಂದರೆ ಆಗಿರಬಹುದು ಅಂದಾಜು ಅಂತ? ಇಷ್ಟವರೆಗೆ ಎಷ್ಟು ಡೆತ್ ಆಗಿದೆ ಅದ್ರದ್ದು ಇನ್ಫಾರ್ಮೇಶನ್ ಬರ್ಲಿಲ್ಲ ಕರೆಕ್ಟ್ ಆಗಿ ನಮ್ಗೆ. ಹಾ ಹಾ ಬಟ್ ಹಾನಿ ಆಗಿದೆ, ತುಂಬಾ ಬಿಲ್ಡಿಂಗ್ ತುಂಬಾ ಹಾನಿ ಆಗಿದೆ. ಅಂದ್ರೆ ಇದೆಲ್ಲ ಕ್ರ್ಯಾಕ್ ಎಲ್ಲ ಬಂದ್ರೆ ನಮ್ದು ಮನೆ ಹತ್ರದೊಂದು ಬಿಲ್ಡಿಂಗ್ ದೊಡ್ಡ ಕ್ರ್ಯಾಕ್ ಬಂದಿದೆ. ಹ್ಮ್ ಸೊ ಅಲ್ಲೆಲ್ಲ ಇನ್ನೂ ಅಲೋ ಮಾಡ್ಲಿಲ್ಲ, ಅಂದ್ರೆ ಒಳಗೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ. ಹ್ಮ್ ಇನ್ನು ನೋಡ್ಬೇಕು ಏನ್ ಮಾಡ್ತಾರ ಅಂತ. ಈಗ ಏನಾದ್ರು ಎಲ್ರು ಫ್ರೆಂಡ್ಸ್ ಮನೆಗೆ ಅಲ್ಲಿ ಇಲ್ಲಿ ಹೋಗ್ತಾ ಇದಾರೆ, ಆ ತರ ಮಾಡ್ತಾ ಇದಾರೆ. ಓಕೆ, ಅಂದ್ರೆ ಈಗ ಆಸ್ಪತ್ರೆಗಳಿಗೆ ಏನಾದ್ರೂ ಹಾನಿ ಆಗಿದ್ಯಾ? ಕೆಲವು ಕಡೆ ಏನಾಗಿದೆ, ಆಸ್ಪತ್ರೆಗಳೇ ಬಿದ್ದು ಹೋಗ್ಬಿಟ್ಟು- ಆಸ್ಪತ್ರೆಯಿಂದ ನಾನು ನೋಡಿದೆ ಇವತ್ತು ಮನೆಗೆ ಬರುವಾಗ ಈಗ ನೋಡಿದೆ, ಆಸ್ಪತ್ರೆಯಿಂದ ಹಾಸ್ಪಿಟಲ್ ಇದು ಬೆಡ್ ಅನ್ನೇ ಹೊರಗೆ ಇಟ್ಟಿದ್ದಾರೆ. ಅಂದ್ರೆ ಹಾಸ್ಪಿಟಲ್ ನಿಂದ ಬೆಡ್ ಎಲ್ಲ ಪೇಷಂಟ್ಸ್ ಅನ್ನ ಹೊರಗೆ ತಂದು ಹೊರಗೇನೆ ಹಾಸ್ಪಿಟಲ್ ನ ಹೊರಗಡೆ ಬೆಡ್ ಎಲ್ಲ ಹಾಕಿ ಮಾಡಿದ್ರು. ಓಕೆ, ನಿಮ್ಗೇನಾದ್ರೂ ಮಾಹಿತಿ ಸಿಕ್ಕಿರೋ ಪ್ರಕಾರ ಯಾವ ರೀತಿ ವಾರ್ನಿಂಗ್ಸ್ ಇದೆ ಅಲ್ಲಿ? ಏನ್ ಡೂಸ್ ಅಂಡ್ ಡೋಂಟ್ಸ್ ಅಂತ, ಏನ್ ಮಾಡಬೇಕು ಏನ್ ಮಾಡಬಾರ್ದು? ನಾನು ಆಗ್ಲೇ ನೋಡ್ತಾ ಇದ್ದೆ, ಅಮೆರಿಕನ್ ಎಂಬೆಸಿ ಕಡೆಯಿಂದ ಒಂದಷ್ಟು ಮಾಹಿತಿ ಹೋಗಿದೆ. ನಿಮ್ಮ ಮೊಬೈಲ್ ಬ್ಯಾಟ್ರಿ ಸೇವ್ ಇಟ್ಕೊಳ್ಳಿ, ನೀವು ತುಂಬಾ ಮಾತನಾಡ್ಲಿಕ್ಕೆ ಹೋಗಬೇಡಿ, ಸೇಫ್ ಇದ್ರೆ ಐ ಆಮ್ ಓಕೆ ಅಂತ ಕಳಿಸಿ, ವೆಯ್ಟ್ ಫಾರ್ ದ ನೆಕ್ಸ್ಟ್ ಕಾಲ್, ಇಂತಿಂತ ನಂಬರ್ ಕಾಲ್ ಮಾಡಿ ಅಂತೆಲ್ಲ ಒಂದಷ್ಟು ಪ್ರಿಕಾಷನರಿ ಅಮೆರಿಕ ಕಳಿಸ್ಕೊಟ್ಟಿದೆ ಅಲ್ಲಿಗೆ. ಸೊ ನಿಮ್ ಕಡೆಯಿಂದ ಅಲ್ಲಿ ಜನಗಳಿಗೆ ಏನಂತ ಮಾಹಿತಿ ಇದೆ ಅಂತ? ಜನಗಳಿಗೆ ಅಂದ್ರೆ ಈಗ ಗವರ್ಮೆಂಟ್ ಇಲ್ಲಿದ್ದೇನು, ಆದಷ್ಟು ಓಪನ್ ಪ್ಲೇಸ್ ಅಲ್ಲಿ ಇರಿ, ಇನ್ನು 24 hours. ಅಂದ್ರೆ ಬಿಲ್ಡಿಂಗ್ ಇಂದ ಹೊರಗಡೆನೆ ಇರಿ ಅಂತ ಹೇಳ್ತಾ ಇದೆ. ಮಾಲ್ಸ್ ಎಲ್ಲ ಬಂದ್ ಮಾಡಿದ್ದಾರೆ ಆಲ್ರೆಡಿ. ಈ ಫುಡ್ ಸಪ್ಲೈಗೆ, ವಾಟರ್ ಸಪ್ಲೈಗೆ, ಈ ಚೈನ್ಗೆ ಏನು ಪ್ರಾಬ್ಲಮ್ ಆಗಿಲ್ಲ ಅಲ್ವಾ ಶಿವು? ಇಲ್ಲ 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 ಇಲ್ಲ. ಓಕೆ, ಥ್ಯಾಂಕ್ ಯು ಶಿವು, ನಿಮ್ಮ ಅಲ್ಲಿಂದ ನಿಮ್ಮ ಅಪ್ಡೇಟ್ಗಾಗಿ. ಮತ್ತೆ ತಿಳಿಸಿ, ನಮಗೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀವಿ. ತಿಳಿಸಿ, ಎಲ್ಲರೂ ಸೇಫ್ ಆಗಿರಿ, ಆದಷ್ಟು ಸುರಕ್ಷಿತರಾಗಿರಿ. ಎಲ್ಲಿ ಯಾವುದೇ ಒಬ್ಬ ಮನುಷ್ಯ ತೊಂದರೆಯಲ್ಲಿದ್ರೆ ಶಕ್ತರಾಗಿರ್ತಕ್ಕಂಥ ಅವ್ರಿಗೆ ಸಹಾಯ ಮಾಡಿ. ಥ್ಯಾಂಕ್ ಯು.ငလင်ကြောက်တာငလင်ကြီးတွေလုတ်ပြီးတော့မလေးတက်တူညီလောက်နေဖြစ်ပါတယ်။ဟိုမိတက်ကားတွေကခုမှလာနေဖြစ်ပါတယ်